4 ಜನ ಫ್ರೆಂಡ್ಸ್ ಒಬ್ರು ಸ್ವಾಮೀಜಿಗೆ ಚಾಲೆಂಜ್ ಮಾಡ್ತಾರೆ, ಈ ದೆವ್ವ ಭೂತ ಎಲ್ಲ ಸುಳ್ಳು ಅಂತ. ಆಗ ಸ್ವಾಮೀಜಿ ಒಂದು ಭೂತದ ಮನೆ ಒಳಗಡೆ 3 ದಿನ ಇದ್ದು ದೆವ್ವ ಇಲ್ಲ ಅಂತ ಪ್ರೂವ್ ಮಾಡಿದ್ರೆ ನಾನ್ ಸೋಲ್ ಒಪ್ಕೋತೀನಿ ಅಂತ. ಸೊ ಈ ರೀತಿ ಚಾಲೆಂಜ್ ಮಾಡಿ ಹೋಗಿದ್ದ ಫ್ರೆಂಡ್ಸ್ಗೆ ಏನಾಯ್ತು? ಕ್ಲೈಮ್ಯಾಕ್ಸ್ ನಲ್ಲಿ ಬರೋ ಟ್ವಿಸ್ಟ್ ಗಳು ಸಖತ್ತಾಗಿದೆ. ಮೂವಿ ಸ್ಟಾರ್ಟಿಂಗ್ ನಲ್ಲಿ 4 ಜನ ಸ್ಕೂಲ್ ಫ್ರೆಂಡ್ಸ್ ಡಿಸ್ಕಸ್ ಮಾಡ್ತಿರೋದನ್ನ ತೋರಿಸ್ತಾರೆ. ಮನೆಯಲ್ಲಿ ಅಜ್ಜಿ ತಾತ ಹೇಳ್ತಿದ್ರು, ಅವ್ರಿಗೆ ಗೊತ್ತಿದ್ದ ಒಬ್ಳು ಹುಡುಗಿ ಸೂಸೈಡ್ ಮಾಡ್ಕೊಂಡ್ಲಂತೆ. ಆಮೇಲೆ ಆ ಹುಡುಗಿ ಆತ್ಮ ತನ್ನ ಫ್ರೆಂಡ್ ದೇಹ ಸೇರ್ಕೊಂಡಿದ್ರಿಂದ ಆ ಹುಡುಗಿ ಕೂಡ ಸೂಸೈಡ್ ಮಾಡ್ಕೊಂಡ್ಲಂತೆ. ಇದೆಲ್ಲ ನಂಬೋ ತರ ಇದೆಯಾ? ಸುಮ್ನೆ ಟೈಮ್ ಪಾಸ್ಗೆ ಈ ತರ ಎಲ್ಲ ಮಾತಾಡ್ತಾ ಇರ್ತಾರೆ ಅಂತ. ಕಟ್ ಮಾಡಿದ್ರೆ ಒಬ್ಳು ಚಿಕ್ಕ ಹುಡುಗಿ ಸ್ಮಶಾನದಲ್ಲಿ ಓಡಾಡ್ತಾ ಇದ್ದಾಳೆ. ಸೊ ಈ ಹುಡುಗಿಗೆ ದೆವ್ವ ಹಿಡ್ದಿದೆ ಅಂತ ಒಬ್ರು ಸ್ವಾಮೀಜಿನ ಕರೆಸ್ತಾರೆ. ಅವರು ದೆವ್ವ ಓಡಿಸೋ ನೆಪದಲ್ಲಿ ತುಂಬಾನೇ ವೈಲೆಂಟ್ ಆಗಿ ನಡ್ಕೊಂಡಿದ್ರಿಂದ ಹುಡುಗಿ ಸತ್ತೋಗ್ತಾಳೆ. ಪೇರೆಂಟ್ಸ್ ಏನ್ ಅನ್ಕೋತಾರೆ, ಮಗಳ ದೇಹದಲ್ಲಿ ದೆವ್ವ ಸೇರ್ಕೊಂಡಿತ್ತು, ಅದೇ ಬಲಿ ತಗೊಂಡಿರೋದು ಅಂತ. ಆ ಹುಡುಗಿ ಅಂತ್ಯ ಸಂಸ್ಕಾರಕ್ಕೆ 4 ಜನ ಫ್ರೆಂಡ್ಸ್ ಕೂಡ ಬಂದಿರ್ತಾರೆ. ಇವರೇ ಸ್ಟಾರ್ಟಿಂಗ್ ಸೀನ್ ನಲ್ಲಿ ತೋರಿಸಿದ್ದ ಚಿಕ್ಕ ಮಕ್ಕಳು. ಈಗ ಬೆಳೆದು ದೊಡ್ಡವರಾಗಿದ್ದಾರೆ. ಇವರಿಗೆ ದೆವ್ವ ಭೂತದ ಮೇಲೆಲ್ಲ ನಂಬಿಕೆ ಇಲ್ಲ. ಫಸ್ಟ್ ಇವ್ರ ಪರಿಚಯ ಮಾಡ್ಕೊಳ್ಳೋಣ. ನಯನ, ಕಲ್ಯಾಣ್, ವಿನಯ್ ಅಂಡ್ ಅಪರ್ಣ. ರಾತ್ರಿ ನಯನ ನಿದ್ದೆ ಮಾಡ್ತಾ ಇರುವಾಗ ಏನೋ ಶಬ್ದ ಕೇಳಿ ಎಚ್ಚರಿಕೆ ಆಗುತ್ತೆ. ನೋಡಿದ್ರೆ ಯಾವ್ದೋ ಚಿಕ್ಕ ಹುಡುಗಿಯ ಹೆಜ್ಜೆ ಗುರುತು ಇದೆ. ಆ ಹೆಜ್ಜೆ ಗುರುತಲ್ಲಿ ರಕ್ತದ ಕಲೆನೂ ಇರುತ್ತೆ. ಅದನ್ನೇ ಫಾಲೋ ಮಾಡ್ಕೊಂಡು ಹೋದಾಗ ಸ್ಕ್ರೀನ್ ಹಿಂದೆ ಯಾವ್ದೋ ಹುಡುಗಿ ನಿಂತ್ಕೊಂಡಿದ್ದಾಳೆ. ಗಾಬರಿಯಾಗಿದ್ದ ನಯನ ಸ್ಕ್ರೀನ್ ತೆಗ್ದಾಗ ಒಂದು ಚಿಕ್ಕ ಹುಡುಗಿ ಆತ್ಮ ನಿಂತ್ಕೊಂಡಿದೆ. ಅಷ್ಟರಲ್ಲಿ ನಯನಾಗೆ ಎಚ್ಚರಿಕೆ ಆಗುತ್ತೆ. ಆಕ್ಚುಲಿ ಇದೊಂದು ಕೆಟ್ಟ ಕನ್ಸು. ಬೆಳಗ್ಗೆ ಫ್ರೆಂಡ್ಸ್ಗೆ ಹೇಳ್ತಾಳೆ, ಆ ಮಂತ್ರವಾದಿಯಿಂದ ಸಾವಿಗೀಡಾದ ಹುಡುಗಿ ನಮ್ಮನೇಲೆ ಬೆಳೆದ್ಲು. ಅವ್ರ ತಾಯಿ ಇಲ್ಲಿ ಮೇಡ್ ಆಗಿದ್ರು. ನಾವು ಅಮ್ಮ ಮಗಳನ್ನ ನಮ್ ಫ್ಯಾಮಿಲಿ ತರಾನೇ ಟ್ರೀಟ್ ಮಾಡ್ತಾ ಇದ್ವಿ. ಆದ್ರೆ ಆ ಮಂತ್ರವಾದಿಯ ಹುಚ್ಚಾಟಕ್ಕೆ ಬಲಿಯಾಗ್ಬಿಟ್ಲು. ನಾವು ಅವನ್ನ ಎಕ್ಸ್ಪೋಸ್ ಮಾಡ್ಬೇಕು. ಈ ತರ ಮೋಸ ಮಾಡೋರು ಎಲ್ಲಾ ಧರ್ಮದಲ್ಲೂ ಇದ್ದಾರೆ ಅಂತ. ಆಕ್ಚುಲಿ ಆ ಮಂತ್ರವಾದಿ ಒಬ್ಬ ಮೋಸಗಾರನೇ ಆಗಿರ್ತಾನೆ. ಇವನಿಂದ ಬಲಿಯಾದ ಹುಡುಗಿಗೆ ಯಾವ್ದೋ ಮಾನಸಿಕ ಕಾಯಿಲೆ ಇದ್ದಿರುತ್ತೆ. ಯಾರು ದೆವ್ವಭೂತದ ಮೇಲೆ ನಂಬಿಕೆ ಇಟ್ಟಿರ್ತಾರೋ ಅವರೇ ಇವನ್ ಟಾರ್ಗೆಟ್. ಇದನ್ನ ನಯನ ಅಂಡ್ ಫ್ರೆಂಡ್ಸ್ ಎಕ್ಸ್ಪೋಸ್ ಮಾಡಿದ್ರಿಂದ ಈ ಮಂತ್ರವಾದಿನ ಪೊಲೀಸ್ನವರು ಅರೆಸ್ಟ್ ಮಾಡ್ತಾರೆ. ನೆಕ್ಸ್ಟ್ ದರ್ಗಾದಲ್ಲೊಬ್ಬ ದೆವ್ವ ಓಡಿಸ್ತೀನಿ ಅಂತ ಜನರನ್ನ ಯಾಮರ್ಸ್ತಾ ಇರ್ತಾನೆ. ಹಾಗೇನೆ ಸೀಕ್ರೆಟ್ ಆಗಿ ಡ್ರಗ್ಸ್ ದಂಧೆನೂ ನಡೆಸ್ತಾ ಇದ್ದ. ಸೊ ಈ 4 ಜನ ಇವನ್ನ ಕೂಡ ಎಕ್ಸ್ಪೋಸ್ ಮಾಡಿ ಅರೆಸ್ಟ್ ಆಗೋ ತರ ಮಾಡ್ತಾರೆ. ನೆಕ್ಸ್ಟ್ ಒಬ್ರು ಪಾದ್ರಿ. ಹೀಗೆ ಯಾರೆಲ್ಲ ಜನರ ಮೂಢನಂಬಿಕೆನ ದಾಳವಾಗಿ ಇಟ್ಕೊಂಡು ಅವ್ರನ್ನ ಯಾಮರ್ಸ್ತಾ ಇರ್ತಾರೋ ಅಂತವ್ರನ್ನ ಈ ಫ್ರೆಂಡ್ಸ್ ನಿರಂತರವಾಗಿ ಎಕ್ಸ್ಪೋಸ್ ಮಾಡ್ತಾ ಇರ್ತಾರೆ. ಹಾಗೇನೆ ಈ ಫ್ರೆಂಡ್ಸ್ ಗ್ರೂಪ್ ಅಲ್ಲಿರುವ ವಿನಯ್ ಅಂಡ್ ಅಪರ್ಣ ಗಂಡ ಹೆಂಡತಿ. ಇನ್ನು ಕಲ್ಯಾಣ್ ನಯನನ್ನ ಒನ್ ಸೈಡ್ ಆಗಿ ಲವ್ ಮಾಡ್ತಾ ಇದ್ದಾನೆ. ಈಗ ಅಪರ್ಣ ಪ್ರೆಗ್ನೆಂಟ್. ಕಲ್ಯಾಣ್ ನಯನನ ಲವ್ ಮಾಡ್ತಿರೋ ವಿಷಯ ವಿನಯ್ಗ್ ಮಾತ್ರ ಗೊತ್ತಿದೆ. ಎಷ್ಟು ದಿನ ತಾನೇ ಹೀಗೇನೆ ಪ್ರಪೋಸ್ ಮಾಡದೇ ಇರ್ತೀಯ? ಮಗ ಒನ್ಸ್ ಕಾಲ ಮೀರಿದ್ರೆ ಏನು ಮಾಡಕ್ ಆಗಲ್ಲ ಅಂತ. ಈಗ ಇವರು ಇನ್ನೊಬ್ಬರನ್ನ ಟಾರ್ಗೆಟ್ ಮಾಡಿದ್ದಾರೆ. ಹೆಸರು ದೇವ್. ಇವನು ನಾವು ಇಲ್ಲಿ ತನಕ ಡೀಲ್ ಮಾಡಿದ್ದ ಬಾಬಾಗಳು ಸ್ವಾಮೀಜಿಗಳ ತರ ಅಲ್ಲ. ಈ ವ್ಯಕ್ತಿ US ನಲ್ಲಿ ಟಾಪ್ ನ್ಯೂರೋ ಸರ್ಜನ್. ಫಾದರ್ ಇಂಡಿಯನ್, ಮದರ್ ಪಾಕಿಸ್ತಾನಿ. 10 years ಬ್ಯಾಕ್ ಅವನ್ ಹೆಂಡತಿ ಯಾವ್ದೋ ಸೈಕಾಲಜಿಕಲ್ ಪ್ರಾಬ್ಲಮ್ ಇಂದ ಸತ್ತೋದ್ಲು. ಅದಕ್ಕೆ ಇವನೇ ಕಾರಣ ಅಂತ ಕೇಸ್ ಕೂಡ ಫೈಲ್ ಆಗಿತ್ತು. ಆದ್ರೆ ಇವನ್ ವಿರುದ್ಧ ಸ್ಟ್ರಾಂಗ್ ಎವಿಡೆನ್ಸ್ ಇಲ್ದೆ ಕೇಸ್ ಕ್ಲೋಸ್ ಆಯ್ತು. ಆಮೇಲೆ ಅವನು US ಇಂದ ಮಿಸ್ಟೀರಿಯಸ್ ಆಗಿ ಕಾಣೆ ಆಗ್ಬಿಟ್ಟ. ಅವನ್ ಬಗ್ಗೆ ಯಾವುದೇ ಟ್ರೇಸಸ್ ಇರ್ಲಿಲ್ಲ. ಆದ್ರೆ ಇಷ್ಟು ವರ್ಷಗಳಾದ್ಮೇಲೆ ಆಂಧ್ರ ಒರಿಸ್ಸಾ ಬಾರ್ಡರ್ ನಲ್ಲಿರೋ ಒಂದು ಗ್ರಾಮದಲ್ಲಿ ದೆವ್ವ ಓಡಿಸ್ತಾ ಇದ್ದ ಅನ್ನೋದು ಗೊತ್ತಾಗಿದೆ. ಹಾಗೇನೆ ಅವನ್ ಹೆಂಡತಿ ಸತ್ತಾಗ ರೆಕಾರ್ಡ್ ಆಗಿದ್ದ CCTV ಫುಟೇಜ್ ಕೂಡ ಸಿಕ್ಕಿದೆ. ಆ ವಿಡಿಯೋನಲ್ಲಿ ಆ ಲೇಡಿಗೆ ಏನಾಯ್ತೋ ಗೊತ್ತಿಲ್ಲ, ನಾಲ್ಗೆ ಕುಯ್ಕೊಂಡು ಸತ್ತೋಗಿರ್ತಾಳೆ. ಈ ವಿಡಿಯೋ ನೋಡಿ ಅಪರ್ಣ ಹೇಳ್ತಾಳೆ, ನಾವ್ ಇಲ್ಲಿ ತನಕ ಡೋಂಗಿ ಬಾಬಾಗಳು, ಸ್ವಾಮೀಜಿಗಳು ಹಾಗೇನೆ ಪಾದ್ರಿಗಳನ್ನ ಎಕ್ಸ್ಪೋಸ್ ಮಾಡಿದ್ದೀವಿ. ನಾವು ಇಲ್ಲಿ ತನಕ ಮಾಡಿದ್ದು ಸಾಕು. ದೇವ್ ಒಬ್ಬ ನ್ಯೂರೋ ಸರ್ಜನ್. ಅವನಿಂದಾನೇ ಅವನ್ ಹೆಂಡತಿ ಈ ರೀತಿ ಸತ್ತೋಗಿದ್ದಾಳೆ ಅನ್ಸುತ್ತೆ. ಯಾಕೆ ಸುಮ್ನೆ ರಿಸ್ಕ್ ಅಂತ. ಆಗ ಕಲ್ಯಾಣ್, ನೋಡು ಅಪರ್ಣ, ಇಂಥವ್ರನ್ನ ಸುಮ್ನೆ ಬಿಟ್ರೆ ಕೆಲವೊಂದು ಸೈಕಾಲಜಿಕಲ್ ಟ್ರಿಕ್ ನ ಯೂಸ್ ಮಾಡಿ ಜನರನ್ನ ಯಾಮರ್ಸ್ತಾ ಇರ್ತಾರೆ. ಸೊ ನಾವ್ ಇವನ್ನ ಎಕ್ಸ್ಪೋಸ್ ಮಾಡ್ಲೇಬೇಕು ಅಂತ. ಅಪರ್ಣನ ಹೇಗೋ ಕನ್ವಿನ್ಸ್ ಮಾಡಿ ದೇವ್ನ ಎಕ್ಸ್ಪೋಸ್ ಮಾಡೋಕೆ ಅವರಿದ್ದ ಜಾಗಕ್ಕೆ ಹೊರಡ್ತಾರೆ. ಈ ಕಡೆ ಪುಣ್ಯವತಿ ಅನ್ನುವ ಲೇಡಿ ಗಂಡ ಮಗನ್ ಜೊತೆ ಮದ್ವೆಗೆ ಹೊರಟಿದ್ದಾಳೆ. ಈಗ ನಮ್ಗೆ ರವಿ ಅನ್ನುವ ವ್ಯಕ್ತಿನ ತೋರಿಸ್ತಾರೆ. ಇವನ್ ಮಗಳ ದೇಹದಲ್ಲಿ ಯಾವ್ದೋ ಆತ್ಮ ಸೇರ್ಕೊಂಡಿದೆ ಅನ್ಸುತ್ತೆ. ಅವಳನ್ನ ದೇವ್ ಹತ್ರ ಕರ್ಕೊಂಡೋಗೋ ನಿರ್ಧಾರ ಮಾಡ್ತಾರೆ. ಕಟ್ ಮಾಡಿದ್ರೆ ಕಾರ್ನಲ್ಲಿ ಬರ್ತಿದ್ದ ಈ 4 ಜನ ಆಪೋಸಿಟ್ ನಲ್ಲಿ ಬರ್ತಿದ್ದ ಬೈಕ್ಗೆ ಇನ್ನೇನು ಡಿಕ್ಕಿ ಹೊಡಿಬೇಕು ಅನ್ನೋ ಅಷ್ಟ್ರಲ್ಲಿ ಜಸ್ಟ್ ಮಿಸ್ ಆಗುತ್ತೆ. ಆ ಬೈಕ್ ನಲ್ಲಿ ಪುಣ್ಯವತಿ ಗಂಡ ಮಗನ್ ಜೊತೆ ಬರ್ತಾ ಇದ್ಲು. ಅನ್ಫಾರ್ಚುನೇಟ್ಲಿ ಬೈಕ್ ಕಂಟ್ರೋಲ್ ಸಿಗದೆ ತಡೆಗೋಡೆಗೆ ಡಿಕ್ಕಿ ಹೊಡೆದಿದ್ರಿಂದ ಕೆಳಗ್ ಬಿದ್ದ ಪುಣ್ಯವತಿ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇದ್ದಾಳೆ. ಅವಳ ಗಂಡ ಯಾರಾದ್ರೂ ಹೆಲ್ಪ್ ಮಾಡಿ ಅಂತ ಕಿರ್ಚಾಡ್ತಾ ಇದ್ದಾನೆ. ಆದ್ರೆ ಈ ವಿಷಯ 4 ಜನ ಫ್ರೆಂಡ್ಸ್ಗೆ ಗೊತ್ತಿಲ್ಲ. ಅದೇ ರೂಟ್ ನಲ್ಲಿ ಮಗಳ ಜೊತೆಲಿ ಬರ್ತಿದ್ದ ರವಿ ಹೆಲ್ಪ್ ಮಾಡೋಕೆ ಮುಂದಾಗ್ತಾನೆ. ಆದ್ರೆ ಇವನು ಹತ್ರ ಹೋಗೋ ಅಷ್ಟ್ರಲ್ಲಿ ಪುಣ್ಯವತಿ ತೀರ್ಕೊಬಿಡ್ತಾಳೆ.
ಈಗ ರವಿ ನಡವಳಿಕೆ ಸ್ವಲ್ಪ ಬದಲಾಗಿದೆ. ಯಾರಿಗೆಲ್ಲ ದೆವ್ವ ಹಿಡಿದಿರುತ್ತೋ ಅಂತವ್ರಿಗೆ ದೆವ್ವ ಬಿಡಿಸೋ ಕೆಲಸ ಮಾಡ್ತಾ ಇರ್ತಾರೆ. ಆ 4 ಜನ ಫ್ರೆಂಡ್ಸ್ ಕೂಡ ಇಲ್ಲಿಗೆ ಬಂದು ದೇವ್ನ ಹೇಗೆ ಎಕ್ಸ್ಪೋಸ್ ಮಾಡ್ಬೇಕು ಅಂತ ಅವ್ರ ಆಕ್ಟಿವಿಟೀಸ್ ನ ನೋಡ್ತಾ ಇದ್ದಾರೆ. ರವಿ ಕೂಡ ತನ್ನ ಮಗಳನ್ನ ಕರ್ಕೊಂಡು ಬಂದಿರ್ತಾನೆ. ಅವಳನ್ನ ಚೆಕ್ ಮಾಡಿದ್ದ ದೇವ್ ಇವಳ ಮೈಯಲ್ಲಿ ಯಾವುದೇ ಪ್ರೇತಾತ್ಮ ಸೇರ್ಕೊಂಡಿಲ್ಲ, ಕೇವಲ ಆರೋಗ್ಯ ಸಮಸ್ಯೆ ಇದೆ ಅಷ್ಟೇ, ಯಾರಾದ್ರೂ ಒಳ್ಳೆ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಎಲ್ಲ ಸರಿ ಹೋಗುತ್ತೆ ಅಂತ. ಈಗ ರವಿ ಆ 4 ಜನ ಫ್ರೆಂಡ್ಸ್ ನ ನೋಡಿ ಅವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಮುಂದಾಗ್ತಾನೆ. ದೇವ್ ಅಲ್ಲಿಗೆ ಬಂದು ರವಿನ ತಡೀತಾರೆ. ಯಾರ್ ನೀವು, ಇಲ್ಲಿಗೆ ಯಾಕೆ ಬಂದ್ರಿ? ನೋಡಿ, ನಿಮ್ ಬಗ್ಗೆ ಡೀಟೇಲ್ಸ್ ನ ಓದಿದ್ವಿ. ಡಾಕ್ಟರ್ ದೇವ್ ಟಾಪ್ ನ್ಯೂರೋ ಸರ್ಜನ್. ಅದೆಲ್ಲ ಬಿಟ್ಟು ಯಾಕೆ ದೆವ್ವಭೂತದ ಹೆಸರಲ್ಲಿ ಜನರನ್ನ ಯಾಮಾರಿಸ್ತಾ ಇದ್ದೀರಾ? ನಮ್ಗಳ ಅನುಭವಕ್ಕೆ ಬರೋಕು ಮುಂಚೆ ಎಲ್ಲಾನು ಮೂಢನಂಬಿಕೆ ತರಾನೇ ಕಾಣಿಸುತ್ತೆ. ನಿಮ್ಗೆಲ್ಲ ಗೊತ್ತಿಲ್ಲದೆ ಇರೋ ಇನ್ನೊಂದು ಕತ್ಲೆ ಪ್ರಪಂಚ ಇದೆ. ಅದ್ರಲ್ಲಾಗೋ ಸಮಸ್ಯೆಗಳಿಗೆ ಪರಿಹಾರ ಕೊಡೋರು ತುಂಬಾನೇ ಕಡಿಮೆ ಜನ ಇದ್ದಾರೆ. ಅಂತವ್ರಲ್ಲಿ ನಾನು ಕೂಡ ಒಬ್ಬ. ನನ್ ಹೆಂಡತಿ ಡೆತ್ ಆದಾಗ್ಲೇ ನನಗ್ ಗೊತ್ತಾಯ್ತು ಅವಳಿಗೆ ಯಾವ್ದೇ ಸೈಕಾಲಜಿಕಲ್ ಪ್ರಾಬ್ಲಮ್ ಇರ್ಲಿಲ್ಲ, ಯಾವ್ದು ಆತ್ಮದಿಂದ ಬಲಿಯಾದ್ಲು ಅಂತ. ಅದಕ್ಕೆ ಈ ರೀತಿ ಸಮಸ್ಯೆಗೆ ಒಳಗಾಗಿರೋರ್ಗೆ ಹೆಲ್ಪ್ ಮಾಡೋದಕ್ಕೆ ಈ ಕೆಲಸ ಮಾಡ್ತಾ ಇದ್ದೀನಿ. ನೋಡಿ, ದೆವ್ವಭೂತ ಎಲ್ಲ ಸುಳ್ಳು. ಹೌದಾ, ಸರಿ, ನಾನು ಆತ್ಮಗಳಿದೆ ಅಂತ ಪ್ರೂವ್ ಮಾಡ್ತೀನಿ. ನೆಕ್ಸ್ಟ್ ಡೇ ದೇವ್ ಆ 4 ಜನ ಫ್ರೆಂಡ್ಸ್ ನ ಒಂದು ಹಳೆ ಮನೆಗೆ ಕರ್ಕೊಂಡು ಬರ್ತಾರೆ. ದೇವ್ ಹೇಳ್ತಿರೋ ಪ್ರಕಾರ ಇದೊಂದು ಶಾಪಗ್ರಸ್ತ ಮನೆ. ಈ ಮನೆ ಕಟ್ಟೋ ಸಂದರ್ಭದಲ್ಲಿ ಮೇಸ್ತ್ರಿ ಜೊತೆಲ್ ಕೆಲಸ ಮಾಡ್ತಿದ್ದ ಇಬ್ಬರನ್ನ ಸಾಯಿಸಿ ಅವನು ಕೂಡ ಸತ್ತೋದ. ಎಷ್ಟೋ ಅಡೆತಡೆಗಳ ನಂತರ ಈ ಮನೆನ ಕಟ್ಟಿ ಮುಗಿಸಿದ್ರು. ಗೃಹ ಪ್ರವೇಶನ ಕೂಡ ಅದ್ದೂರಿಯಾಗಿ ಮಾಡಿದ್ರು. ಅದೇ ದಿನ ರಾತ್ರಿ ಮನೆ ಓನರ್ ಇಡೀ ಕುಟುಂಬನ ಸಾಯಿಸಿ ಅವನು ಕೂಡ ಸತ್ತೋದ. ಆಮೇಲೆ ಜನ ಇಲ್ಲಿ ದೆವ್ವ ಇದೆ ಅನ್ಕೊಂಡು ಈ ಮನೆ ಹತ್ರ ಬರೋಕು ಹೆದರ್ತಾ ಇದ್ರು. ಆಗ ಒಬ್ಬ ವ್ಯಕ್ತಿ ಇಲ್ಲಿ ದೆವ್ವ ಇಲ್ಲ ಅಂತ ಪ್ರೂವ್ ಮಾಡಿ ಒಂದು ರೆಸಾರ್ಟ್ ಕಟ್ಟೋ ನಿರ್ಧಾರ ಮಾಡ್ದ. ಅದಕ್ಕೆ ಫಸ್ಟ್ ತನ್ನ ಕುಟುಂಬದ ಜೊತೆಲಿ ಸ್ವಲ್ಪ ದಿನ ಇಲ್ಲೇ ಇದ್ದು ಯಾವುದೇ ಸಮಸ್ಯೆ ಇಲ್ಲ ಅಂತ ಪ್ರೂವ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದ. ಅದೇನಾಯ್ತೋ ಗೊತ್ತಿಲ್ಲ. 2 ದಿನದ ನಂತರ ತನ್ನ ಹೆಂಡತಿ ಮಕ್ಕಳನ್ನ ಸಾಯಿಸಿ ಅವನು ಕೂಡ ಮೇಲ್ಗಡೆಯಿಂದ ಹಾರಿ ಸತ್ತೋದ. ಸೊ ನೀವೇನಾದ್ರೂ 3 ದಿನ ಈ ಮನೇಲಿದ್ದು ಇಲ್ಲಿ ಯಾವುದೇ ದುಷ್ಟಶಕ್ತಿ ಇಲ್ಲ ಅಂತ ಪ್ರೂವ್ ಮಾಡಿದ್ರೆ ನಾನು ಸೋಲೊಪ್ಕೊಂಡು ನಿಮ್ಗೆ ಶರಣಾಗ್ತೀನಿ ಅಂತ. ಇವರೆಲ್ಲ ಸವಾಲ್ನ ಸ್ವೀಕರಿಸಿ 3 ದಿನ ಇಲ್ಲೇ ಇರೋ ನಿರ್ಧಾರ ಮಾಡ್ತಾರೆ. ನಿಮ್ ಪ್ರಾಣಕ್ಕೆ ಯಾವುದೇ ತೊಂದರೆ ಆಗದೆ ಇರೋ ತರ ನೋಡ್ಕೊಳ್ಳೋಕೆ ಕೆಲವೊಂದು ದಿಗ್ಬಂಧನಗಳನ್ನ ಮಾಡಿದ್ದೀನಿ. ನೀವ್ ಯಾರು ಇಲ್ಲಿರೋ ತನಕ ಈ ಅಷ್ಟ ದಿಗ್ಬಂಧನಗಳನ್ನ ದಾಟಿ ಹೊರಗಡೆ ಹೋಗ್ಬಾರ್ದು. ಈಗ ಅಪರ್ಣ ಹೇಳ್ತಾಳೆ, ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ. ದೇವ್ನ ಮೀಟ್ ಆಗಕ್ಕೆ ಹೋದಾಗ ಯಾರು ಸ್ಟ್ರೇಂಜರ್ ನಮ್ ಮೇಲೆ ಅಟ್ಯಾಕ್ ಮಾಡೋಕ್ ಬಂದಿದ್ದ. ಈಗ ಈ ಮನೆ ಬಗ್ಗೆ ದೇವ್ ಹೇಳಿದ್ ಕೇಳಿದ್ಮೇಲೆ ನನಗೆ ತುಂಬಾನೇ ನೆಗೆಟಿವ್ ಫೀಲಿಂಗ್ಸ್ ಬರ್ತಿದೆ ಅಂತ. ಆಗ ಫ್ರೆಂಡ್ಸ್ ಹೇಳ್ತಾರೆ, ನಮ್ ಮೇಲೆ ಅಟ್ಯಾಕ್ ಮಾಡಿದ್ದ ವ್ಯಕ್ತಿಗೆ ಯಾವ್ದೋ ಮೆಂಟಲ್ ಇಲ್ನೆಸ್ ಇತ್ತು ಅನ್ಸುತ್ತೆ. ಇನ್ನು ಈ ಮನೆ ಬಗ್ಗೆ ಹೇಳಿದ್ದ ಕತೆಗಳು. ಅವನೊಬ್ಬ ನ್ಯೂರೋ ಸರ್ಜನ್. ಅವನು ನಮ್ ಜೊತೆ ಗೇಮ್ ಆಡ್ತಾ ಇದ್ದಾನೆ. ಮೊದ್ಲೇ ಅವನು ಎಕ್ಸ್ಪರ್ಟ್ ಬ್ರೈನ್ ಸರ್ಜನ್. ಸೊ ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡ ಅಂತ. ಈಗ ಅಪರ್ಣ ಬ್ಯಾಕ್ ಸೈಡ್ ಬಂದಾಗ ದೇವ್ ಹೇಳಿದ್ದ ಕೆಲವು ಘಟನೆಗಳು ಇವಳಿಗೆ ವಿಜುವಲ್ ಆಗಿ ಕಾಣಿಸುತ್ತೆ. ಈ ಮನೆ ಕಟ್ಸಿದ್ದ ಮೇಸ್ತ್ರಿ ಜೊತೆಲಿದ್ದ ಕೆಲ್ಸದವನ್ನೇ ಸಾಯಿಸಿದ್ದು, ಆಮೇಲೆ ಈ ಮನೆ ಓನರ್ ನೇಣ್ ಬಿದ್ದು ಸತ್ತೋಗಿದ್ದು. ಇದನ್ನೆಲ್ಲ ವಿಜುವಲ್ ಆಗಿ ನೋಡಿ ಇವಳಿಗೆ ತುಂಬಾನೇ ಭಯ ಆಗುತ್ತೆ. ಆದ್ರೆ ರಿಯಾಲಿಟಿನಲ್ಲಿ ಅಲ್ಲೇನು ಇಲ್ಲ. ಅಷ್ಟ್ರಲ್ಲಿ ವಿನಯ್ ಬರ್ತಾನೆ. ನಾವಿಲ್ಲಿರೋದು ಬೇಡ ಅಂತಿದ್ದಾಳೆ. ವಿನಯ್ ಅವಳಿಗೆ ಸಮಾಧಾನ ಮಾಡ್ತಾನೆ. ನೀನು ಭಯ ಪಡ್ತಾ ಇರೋದ್ರಿಂದಾನೇ ಈ ತರ ಎಲ್ಲ ಆಗ್ತಿದೆ ಅಷ್ಟೇ ಅಂತ. ಈಗ ಅಪರ್ಣ ಹೇಳ್ತಾಳೆ, ಏನು ಚರ್ಮ ಸುಟ್ಟಿರೋ ಸ್ಮೆಲ್ ಬರ್ತಿದೆ. ಆಗ ವಿನಯ್, ಈ ಜಾಗನ ತುಂಬಾ ದಿನಗಳಿಂದ ಕ್ಲೀನ್ ಮಾಡಿಲ್ಲ, ಅದಕ್ಕೇನೆ ನಿನ್ಗೆ ಹಾಗ ಅನ್ನಿಸ್ತಾ ಇದೆ ಅಷ್ಟೇ ಅಂತ. ಇನ್ನು ಕಲ್ಯಾಣ್ ಹಾಗೇನೆ ನಯನ ದೇವ್ ಹಾಕಿದ್ದ ಅಷ್ಟ ದಿಗ್ಬಂಧನಗಳನ್ನ ದಾಟಿ ಸ್ವಲ್ಪ ದೂರ ಬಂದಿರ್ತಾರೆ. ದೇವ್ ಹೇಳಿದ್ದೆಲ್ಲ ಸುಳ್ಳು. ಅದನ್ನೆಲ್ಲ ದಾಟಿ ಮುಂದೆ ಬಂದಿದ್ದೀವಲ್ಲ, ಅದೇನಾಗುತ್ತೋ ನೋಡೋಣ ಅಂತ. ಅಷ್ಟ್ರಲ್ಲಿ ಒಂದು ಬಾವುಲಿ ಇವ್ರ ಹತ್ರ ಬಂದಾಗ ಅದೇನಾಯ್ತೋ ಗೊತ್ತಿಲ್ಲ, ಸಡನ್ ಆಗಿ ಸತ್ತೋಗುತ್ತೆ. ಒಂದು ವೇಳೆ ದೇವ್ ಹೇಳ್ದಂಗೆ ನಾವು ಅಷ್ಟ ದಿಗ್ಬಂಧನಗಳನ್ನ ದಾಟಿ ಬರ್ಬಾರ್ದಿತ್ತೇನೋ ಅಂತ. ಈ ಕಡೆ ದೇವ್ ರವಿನ ಒಂದ್ ಕಡೆ ಕೂಡ ಹಾಕಿ ಯಾರ್ ನೀನು ಅಂತ ಕೇಳ್ದಾಗ ಇವನ್ ದೇಹದಲ್ಲಿ ಪುಣ್ಯವತಿ ಆತ್ಮ ಸೇರ್ಕೊಂಡಿದೆ. ಅವಳ ಸಾವಿಗೆ ಕಾರಣ 4 ಜನ ಫ್ರೆಂಡ್ಸ್ ಅಲ್ವಾ, ಅದಕ್ಕೇನೆ ಅವ್ರನ್ನ ನೋಡಿ ದಾಳಿ ಮಾಡೋಕೆ ಟ್ರೈ ಮಾಡಿದೆ ಅನ್ನೋದು ಗೊತ್ತಾಗುತ್ತೆ. ಕಟ್ ಮಾಡಿದ್ರೆ ಆ ಭೂತದ ಮನೆಯಲ್ಲಿರೋ 4 ಜನ ನಿದ್ದೆ ಮಾಡ್ತಾ ಇರುವಾಗ ಅಪರ್ಣಗೆ ಮಾತ್ರ ಯಾವ್ದೋ ಕೆಟ್ಟ ಸ್ಮೆಲ್ ಬಂದಿದ್ರಿಂದ ಎಚ್ಚರಿಕೆ ಆಗುತ್ತೆ. ಈಗ ತಿರುಗ್ ನೋಡಿದ್ರೆ ಯಾವ್ದೋ ಆತ್ಮ ವಿನಯ್ ಪಕ್ಕದಲ್ಲಿ ಕೂತ್ಕೊಂಡಿದೆ. ಗಾಬರಿ ಆಗಿದ್ದ ಅಪರ್ಣ ಯಾರ್ ನೀನು ಅಂತ ಕೇಳ್ತಾಳೆ. ಶಾಕಿಂಗ್ಲಿ ಅದು ನೋಡೋಕೆ ಅಪರ್ಣ ತರನೇ ಇದೆ. ಅವಳು ಕಿರ್ಚಿದ್ರಿಂದ ಎಲ್ರಿಗೂ ಎಚ್ಚರಿಕೆ ಆಗುತ್ತೆ. ಆದ್ರೆ ಅಲ್ಲಿ ಏನು ಇರಲ್ಲ. ಅಪರ್ಣ ಹೇಳ್ತಾಳೆ, ನನ್ ದೇಹನೇ ಬೆಂಕಿಲ್ ಸುಟ್ಟಂಗೆ ಇತ್ತು ಅಂತ. ಎಲ್ರು ಅವಳಿಗೆ ಸಮಾಧಾನ ಮಾಡ್ತಾರೆ. ಈಗ ಕಲ್ಯಾಣ್ ಕೂಡ ಹೇಳ್ತಾನೆ, ನನಗೂ ಡಿಫ್ರೆಂಟ್ ಆಗಿರೋ ಸ್ಮೆಲ್ ಬರ್ತಿದೆ ಅಂತ. ಆಗ ನಯನ, ನೀನ್ ಕೂಡ ಅಪರ್ಣ ತರನೇ ಮಾತಾಡ್ತಿದ್ಯಲ್ಲ, ಏನು ಟೆನ್ಷನ್ ಆಗ್ಬೇಡ, ಹೋಗ್ ಮಲ್ಕೋ ಅಂತ. ಈಗ ನಯನಂಗ್ ಕೂಡ ಏನೋ ಸ್ಮೆಲ್ ಬಂದಂಗೆ ಫೀಲ್ ಆಗಿದ್ರಿಂದ ಎದ್ದು ಹಾಲಿಗೆ ಬಂದಾಗ ಮಿರರ್ ನಲ್ಲಿ ಇವಳು ಕಾಣ್ತಾನೆ ಇಲ್ಲ. ಇವಳಿಗೆ ಶಾಕ್ ಆಗುತ್ತೆ. ಸಡನ್ ಆಗಿ ನಯನ ಕೂಡ ದೇವ್ ತರ ಕಾಣ್ತಾ ಇದ್ದಾಳೆ. ಇವಳಿಗಂತೂ ಏನು ಅರ್ಥ ಆಗ್ತಿಲ್ಲ, ಯಾಕೆ ಹೀಗೆಲ್ಲ ಆಗ್ತಿದೆ ಅಂತ.
ಕಲ್ಯಾಣ್ನ ಎಬ್ಸಿ, ನೀನ್ ಹೇಳಿದ್ದು ನಿಜ, ನನಗೂ ಏನೋ ಒಂಥರ ಸ್ಮೆಲ್ ಬರ್ತಿದೆ. ಆ ಸ್ಮೆಲ್ ಒಂದ್ ರೀತಿಯ ಆಲೋಸಿನೇಷನ್ ಕ್ರಿಯೇಟ್ ಮಾಡ್ತಿದೆ. ನನಗೆ ಅನ್ನಿಸ್ತಾ ಇದೆ ದೇವ್ ಯಾವ್ದೋ ಡ್ರಗ್ ನ ಗಾಳಿನಲ್ಲಿ ಮಿಕ್ಸ್ ಮಾಡಿ ನಮ್ಗೆಲ್ಲ ಏನೋ ಮಾಡ್ತಿದ್ದಾನೆ. ಅದ್ರ ಸೋರ್ಸ್ ಇಲ್ಲೇ ಎಲ್ಲೋ ಇರ್ಬೋದು, ಬಾ ಹುಡ್ಕೋಣ ಅಂತ. ಮನೆ ಇಡೀ ಹುಡುಕ್ದಾಗ ಒಂದ್ ಕಡೆ ಏನೋ ವಿಭೂತಿ ತರ ಇದೆ. ಮೇ ಬಿ ಇದೆ ನಯನ ಹೇಳ್ತಿರೋ ಡ್ರಗ್ಸ್ ಅನ್ಸುತ್ತೆ. ನೆಕ್ಸ್ಟ್ ಡೇ ದೇವ್ನ ಬರಕ್ ಕೇಳಿ, ದೊಡ್ಡ ಮೇಧಾವಿ ತರ ಮಾತಾಡ್ದೆ ಅಲ್ವಾ ನೀನು? ಆ ಧೂಪದಲ್ಲಿ ಆಲೋಸಿನೇಷನ್ ಬರೋ ತರ ಡ್ರಗ್ಸ್ ಮಿಕ್ಸ್ ಮಾಡಿದ್ಯಾ? ಆಗ ದೇವ್, ಖಂಡಿತ ಇಲ್ಲ, ಇಲ್ಲಿರೋ ದುಷ್ಟಶಕ್ತಿಗಳಿಂದ ನಿಮ್ಗೆ ತೊಂದರೆ ಆಗದೆ ಇರ್ಲಿ ಅಂತ ಪೂಜೆ ಮಾಡಿರೋ ವಿಭೂತಿನ ಮಾತ್ರ ಮನೇಲಿಟ್ಟಿದ್ದೆ. ಆದ್ರೆ ಇವ್ರು ಒಪ್ಪಕ್ ರೆಡಿನೇ ಇಲ್ಲ. ನೀನು ನಮ್ನ ಯಾಮಾರಿಸ್ತಾ ಇದ್ಯಾ? ನಾವು ದೆವ್ವ ಇಲ್ಲ ಅಂತ ಪ್ರೂವ್ ಮಾಡಿದ್ರೆ ನಿನ್ ಬಂಡವಾಳ ಬಯಲಾಗುತ್ತೆ ಅಂತ ಈ ತರದ ಚೀಪ್ ಟ್ರಿಕ್ಸ್ ಎಲ್ಲ ಯೂಸ್ ಮಾಡ್ತಾ ಇದ್ಯಾ? ಫಸ್ಟ್ ಅದನ್ನ ತೆಗಿ ಅಂತ ದೇವ್ ಶಿಷ್ಯಂದ್ರನ ಕಳಿಸಿ ಆ ವಿಭೂತಿನ ಹಾಗೇನೆ ಮನೆ ಸುತ್ತ ಹಾಕಿದ್ದ ಅಷ್ಟ ದಿಗ್ಬಂಧನಗಳನ್ನ ತೆಗಿತಾರೆ. ದೇವ್ ರವಿನ ಕೂಡ ಹಾಕಿದ್ರು ಅಲ್ವಾ, ಅವನು ಅಲ್ಲಿಂದ ತಪ್ಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಈಗ 4 ಜನ ಮನೆಯಿಂದ ಸ್ವಲ್ಪ ದೂರ ಬರ್ತಾರೆ. ಅಪರ್ಣಾಗ್ ಮಾತ್ರ ಆಕಾಶದಲ್ಲಿ ಯಾವ್ದೋ ಗುಹೆ ತರ ಕಾಣಿಸ್ತಾ ಇದೆ. ಹಾಗೇನೆ ಕಾಡಲ್ಲಿದ್ದ ಪ್ರಾಣಿಗಳು ಇವ್ರನ್ನ ನೋಡಿ ಹೆದರ್ತಾ ಇದೆ. ಯಾಕೆ ಅಂತ ಗೊತ್ತಿಲ್ಲ. ಕಟ್ ಮಾಡಿದ್ರೆ ತಪ್ಸ್ಕೊಂಡು ಬಂದಿರೋ ರವಿ ನೇರವಾಗಿ ಪುಣ್ಯವತಿ ಮನೆಗ್ ಬರ್ತಾನೆ. ಯಾಕಂದ್ರೆ ಅವನ್ ಬಾಡಿಲಿ ಈಗ್ಲೂ ಪುಣ್ಯವತಿ ಆತ್ಮ ಸೇರ್ಕೊಂಡಿದೆ. ಮಗನ್ನ ನೋಡಕ್ ಬಂದಾಗ ಊರಿನ ಜನ ಎಲ್ಲ ಸೇರಿ ಸರಿಯಾಗಿ ಹೊಡಿತಾರೆ. ಇವ್ನ್ ಯಾರೋ ಹುಚ್ಚ ಅಂತ. ನಾನೇ ಪುಣ್ಯವತಿ ಅಂತ ಹೇಳಕ್ ಟ್ರೈ ಮಾಡ್ತಿದೆ. ಆದ್ರೆ ಅಷ್ಟ್ರಲ್ಲಿ ಜನ ರವಿಗ್ ಸರಿಯಾಗಿ ಹೊಡೆದು ಅಲ್ಲಿಂದ ಓಡಿಸ್ಬಿಡ್ತಾರೆ. ಈ ಕಡೆ ವಿನಯ್ ಮಾತ್ರ ಲೇಟ್ ಆಗಿ ಮನೆಗ್ ಬರ್ತಾನೆ. ಅಪರ್ಣ ಸರಿಯಾಗಿ ಬೈತಾಳೆ, ಯಾಕೆ ಇಷ್ಟೊತ್ತು, ಎಲ್ಲಿಗೂ ಹೋಗಿದ್ದೆ ಅಂತ. ಆದ್ರೆ ಇವನು ಏನು ಉತ್ತರ ಕೊಡ್ತಿಲ್ಲ. ಅಪರ್ಣ ಹೇಳ್ತಾಳೆ, ಫಸ್ಟ್ ನಾವ್ ಇಲ್ಲಿಂದ ಹೋಗೋಣ, ಇನ್ನು ಒಂದಿನ ತಾನೆ, ಆಮೇಲೆ ಎಲ್ರು ಒಟ್ಟಿಗೆ ಹೋದ್ರಾಯ್ತು. ಆದ್ರೆ ಇವಳು ಒಪ್ತಾನೆ ಇಲ್ಲ. ಫಸ್ಟ್ ಇಲ್ಲಿಂದ ಹೋಗೋಣ ಅಂತ. ಫ್ರೆಂಡ್ಸ್ ಎಲ್ಲ ಎಷ್ಟೇ ಹೇಳಿದ್ರೂನು ಅಪರ್ಣ ಮಾತ್ರ ಕೇಳಲ್ಲ. ನೀವು ಬೇಕಾದ್ರೆ ಇಲ್ಲೇ ಇದ್ದು ಈ ಮನೇಲಿ ಏನು ಇಲ್ಲ ಅಂತ ದೇವ್ಗೆ ಪ್ರೂವ್ ಮಾಡಿ. ನನ್ನಿಂದ ಆಗಲ್ಲ, ನಾನು ಹೋಗ್ತೀನಿ. ಬೆಳಗ್ಗೆ ನೋಡಿದ್ರೆ ಪ್ರಾಣಿಗಳೆಲ್ಲ ನಮ್ನ ನೋಡಿ ವಿಚಿತ್ರವಾಗಿ ಆಡ್ತಿತ್ತು. ನಾನಂತೂ ಇಲ್ಲಿ ಇರಲ್ಲ ಅಂತ ಡೋರ್ ಓಪನ್ ಮಾಡೋಕೆ ಹೋದಾಗ ಪುಣ್ಯವತಿ ಆತ್ಮ ಸೇರ್ಕೊಂಡಿರೋ ರವಿ ಬರ್ತಾನೆ. ಇವ್ರಿಗಂತೂ ಏನು ಅರ್ಥ ಆಗ್ತಿಲ್ಲ, ಯಾರು ಇವನು ನಮ್ನ ಯಾಕೆ ನಿರಂತರವಾಗಿ ಟಾರ್ಗೆಟ್ ಮಾಡ್ತಿದ್ದಾನೆ ಅಂತ. ಹೇಗೋ ರವಿನ ಡಿಸ್ಟ್ರಾಕ್ಟ್ ಮಾಡಿ ಮನೆಯಿಂದ ಹೊರಗಡೆ ಓಡ್ ಬರ್ತಾರೆ. ಆದ್ರೆ ಅವನು ಇವ್ರನ್ನ ಫಾಲೋ ಮಾಡ್ಕೊಂಡು ಬರ್ತಾನೆ. ಮತ್ತೆ ಅವ್ರಗಳ ಮೇಲೆ ದಾಳಿ ಮಾಡೋಕೆ ಟ್ರೈ ಮಾಡಿದಾಗ ಅಷ್ಟ್ರಲ್ಲಿ ಸ್ಪಾಟಿಗೆ ಬಂದ ದೇವ್ ಮತ್ತೆ ಇವನ್ನ ಹಿಡಿದು ಎಳ್ಕೊಂಡು ಹೋಗ್ತಾರೆ. ಈಗ ದೇವ್ನ ಕೇಳ್ತಾರೆ, ಆ ದಿನ ನಿನ್ನ ಮೀಟ್ ಆಗಕ್ ಬಂದಾಗ ನಮ್ಮ ಮೇಲೆ ದಾಳಿ ಮಾಡಕ್ ಟ್ರೈ ಮಾಡ್ದ, ಈಗ ಇಲ್ಲಿಗೂ ಹುಡ್ಕೊಂಡ್ ಬಂದಿದ್ದಾನೆ. ಯಾರವನು? ಅವನ್ ಹೆಸರು ರವಿ. ಅವನ್ ಬಾಡಿಲಿ ಪುಣ್ಯವತಿ ಅನ್ನುವ ಹೆಣ್ಣಿನ ಆತ್ಮ ಸೇರ್ಕೊಂಡಿದೆ. ನಿನ್ನೆ ನೀವೆಲ್ಲ ನನ್ನ ಮೀಟ್ ಆಗಕ್ ಬರ್ತಿದ್ದಾಗ ಒಂದು ಬೈಕ್ಗೆ ಡಿಕ್ಕಿ ಹೊಡೆಯೋ ಅಷ್ಟ್ರಲ್ಲಿ ಜಸ್ಟ್ ಮಿಸ್ ಆಗಿದೆ. ಆದ್ರೆ ನಿಮ್ಗೆ ಗೊತ್ತಿಲ್ಲದೆ ಒಂದು ಆಕ್ಸಿಡೆಂಟ್ಗೆ ಕಾರಣ ಆಗಿದ್ದೀರಾ. ಬೈಕ್ ನಲ್ಲಿದ್ದ ಪುಣ್ಯವತಿ ಅನ್ನುವ ಹೆಂಗ್ಸು ಪ್ರಾಣ ಕಳ್ಕೊಂಡಿದ್ದಾಳೆ. ಆ ಪುಣ್ಯವತಿ ಆತ್ಮನೆ ಈಗ ಇವನ್ ಮೇಲೆ ಸೇರ್ಕೊಂಡು ನಿಮ್ನ ಬಲಿ ತಗೊಳ್ಳೋದಕ್ಕೆ ನೋಡ್ತಿದೆ. ಆದ್ರೆ ದೇವ್ ಮಾತನ್ನ ನಂಬೋಕೆ ಇವ್ರು ಯಾರು ರೆಡಿ ಇಲ್ಲ. ಚೆನ್ನಾಗ್ ಕತೆ ಕಟ್ತೀಯಾ, ನೀನೇ ಅವನಿಗೆ ಟ್ರೈನಿಂಗ್ ಕೊಟ್ಟು ಡ್ರಾಮಾ ಮಾಡ್ಸಿದ್ಯಾ. ಒಟ್ನಲ್ಲಿ ನಿನಗೆ ನಾವು ಪ್ರೇತಾತ್ಮಗಳಿದೆ ಅಂತ ನಂಬೇಕು. ನೀನು ಈ ಚಾಲೆಂಜ್ ಅಲ್ಲಿ ಗೆಲ್ಬೇಕು, ಅದಕ್ಕೇನೆ ಇಷ್ಟೆಲ್ಲ ಮಾಡ್ತಿದ್ಯಾ ಅಂತ. ನೆಕ್ಸ್ಟ್ ಡೇ ದೇವ್ 4 ಗೊಂಬೆಗಳನ್ನ 4 ಗುಂಡಿನಲ್ಲಿ ಇಟ್ಟು ಏನೋ ರಿಚುವಲ್ ಮಾಡ್ತಾ ಇದ್ದಾರೆ. ಈ ಕಡೆ ಮಲಗಿದ್ದ ವಿನಯ್ಗೆ ಏನೋ ಹತ್ರ ಬಂದಂಗೆ ಫೀಲ್ ಆಗುತ್ತೆ. ಮೇ ಬಿ ಇದೆಲ್ಲ ದೇವ್ ಮಾಡ್ತಿರೋ ಬ್ಲಾಕ್ ಮ್ಯಾಜಿಕ್ ಇಂದ ಆಗಿರ್ಬೋದು. ಅಲ್ಲಿ ನೋಡಿದ್ರೆ ದೂರದಲ್ಲಿ ನೆರಳಿನ ತರ ಏನೋ ನಿಂತ್ಕೊಂಡಂಗೆ ಇದೆ. ಅದನ್ನ ಫಾಲೋ ಮಾಡ್ಕೊಂಡು ಹೋಗ್ತಾನೆ. ಈಗ ಸಡನ್ ಆಗಿ ಏನ್ ಅನ್ನಿಸ್ತೋ ಗೊತ್ತಿಲ್ಲ, ಕಲ್ಯಾಣ್ನ ಮೀಟ್ ಆಗಿ, ಮಗ ಆದಷ್ಟು ಬೇಗ ನಯನಾಗೆ ನಿನ್ ಲವ್ನ ಪ್ರಪೋಸ್ ಮಾಡು, ನಮ್ಗೆ ಜಾಸ್ತಿ ಸಮಯ ಇಲ್ಲ ಅಂತ. ಕಲ್ಯಾಣ್ಗೆ ಏನು ಅರ್ಥ ಆಗ್ತಿಲ್ಲ, ಯಾಕೆ ಇವನು ಸಡನ್ ಆಗಿ ಹೀಗೆಲ್ಲ ಮಾತಾಡ್ತಾ ಇದ್ದಾನೆ ಅಂತ. ಮಲಗಿದ್ದ ಅಪರ್ಣ ಹತ್ರ ಬಂದಾಗ ಏನೋ ಬಂದು ಅವನ್ನ ಎಳ್ಕೊಂಡು ಹೋಗುತ್ತೆ. ಇವಳಿಗೆ ಎಚ್ಚರಿಕೆ ಆದಾಗ ಕಲ್ಯಾಣ್ ಪಕ್ಕದಲ್ಲಿ ಇಲ್ಲ. ಹುಡ್ಕೊಂಡು ಹೋದಾಗ ನೆಲದಲ್ಲಿ ಮಲ್ಕೊಂಡಿದ್ದಾನೆ. ಅಷ್ಟ್ರಲ್ಲಿ ಏನೋ ಬಂದು ಅವನ್ನ ಎಳ್ಕೊಂಡು ಹೋಗುತ್ತೆ. ಗಾಬರಿಯಾಗಿದ್ದ ಅಪರ್ಣ ಜೋರಾಗಿ ಕಿರ್ಚ್ಕೋತಾಳೆ. ವಿನಯ್ನ ಯಾವ್ದೋ ಬೆಳಕು ಬಂದು ಎಳ್ಕೊಂಡು ಹೋಗಿರುತ್ತೆ. ಶಬ್ದ ಕೇಳಿ ಇವರಿಬ್ರು ಬಂದಾಗ ನಡೆದ ವಿಷಯನ ಹೇಳ್ತಾಳೆ. ಯಾವ್ದೋ ಬೆಳಕು ಬಂದು ವಿನಯ್ನ ಎಳ್ಕೊಂಡು ಹೋಗ್ಬಿಡ್ತು ಅಂತ. ಇದನ್ ಕೇಳಿ ಇವರಿಗೆ ಶಾಕ್ ಆಗುತ್ತೆ. ಈಗ ಕಲ್ಯಾಣ್ ವಿನಯ್ನ ನೆರಳು ಎಳ್ಕೊಂಡು ಹೋಗಿತ್ತು ಅಲ್ವಾ, ಅದೇ ರೂಮ್ ಒಳಗಡೆ ಹೋಗ್ತಾನೆ. ಅಷ್ಟ್ರಲ್ಲಿ ಅದೇ ನೆರಳು ಅಪರ್ಣನ ಕೂಡ ಎಳ್ಕೊಂಡು ಹೋಗುತ್ತೆ. ಇದನ್ ನೋಡಿ ಗಾಬರಿಯಾಗಿದ್ದ ಕಲ್ಯಾಣ್ ನಯನನ ಕರ್ಕೊಂಡು ಹೊರಗಡೆ ಓಡ್ ಬರ್ತಾನೆ. ಇನ್ನೇನು ಅಲ್ಲಿಂದ ತಪ್ಸ್ಕೊಂಡು ಹೋಗ್ಬೇಕು ಅನ್ನೋ ಅಷ್ಟ್ರಲ್ಲಿ ಹೋಗೋ ದಾರಿನಲ್ಲಿ ಒಂದು ಬಂಡೆ ಸಿಗುತ್ತೆ. ಅದರಿಂದ ಮುಂದೆ ಹೋಗಕ್ ಆಗಲ್ಲ, ಯಾಕಂದ್ರೆ ಅಲ್ಲೊಂದು ಕೆರೆ ಇದೆ. ನಯನ ಕೇಳ್ತಾಳೆ, ಯಾಕೆ ನನ್ನ ಕರ್ಕೊಂಡು ಓಡ್ ಬಂದೆ, ಈಗ ಎಲ್ಲಿಗೆ ಹೋಗ್ತಾ ಇದ್ದೀವಿ? ಮನೇಲಿದ್ದ ಅಪರ್ಣ ಹಾಗೇನೆ ವಿನಯ್ಗೆ ಏನಾಯ್ತು ಅಂತ. ಅಪರ್ಣನ ಏನು ಎಳ್ಕೊಂಡೋಯ್ತು? ಏನ್ ಮಾತಾಡ್ತಾ ಇದ್ಯಾ ಕಲ್ಯಾಣ್? ನನ್ಗೇನು ಅರ್ಥ ಆಗ್ತಿಲ್ಲ. ಹೌದು ನಯನ, ಅಪರ್ಣ ಹೇಳಿದ್ದು ನಿಜ. ಆ ಮನೇಲಿ ಏನೋ ಇದೆ. ವಿನಯ್ನ ಕೂಡ ಅದೇ ಬೆಳಕು ಎಳ್ಕೊಂಡೋಯ್ತು ಅಂತ. ನೋಡು, ಇದಕ್ಕೆಲ್ಲ ಕಾರಣ ದೇವ್. ಅವನೇ ಏನೋ ಮಾಡ್ತಿದ್ದಾನೆ, ಬಾ ಅವನ ಹತ್ರ ಹೋಗೋಣ ಅಂತ.
ಅಷ್ಟರಲ್ಲಿ ನಯನ ಹಾಗೇನೆ ವಿನಯ್ನ ಎಳ್ಕೊಂಡೋಗಿದ್ದ ನೆರಳು ಇವನ್ನ ಕೂಡ ನದಿ ಒಳಗಡೆ ಎಳ್ಕೊಂಡು ಹೋಗುತ್ತೆ. ನಯನ ತಿರುಗ್ ನೋಡಿದಾಗ ಕಲ್ಯಾಣ್ ಕಾಣಿಸ್ತಾ ಇಲ್ಲ. ಅವನು ನೀರಲ್ಲಿ ಮುಳುಗಿ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇದ್ದಾನೆ. ನಯನಾಗ್ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ಗಾಬರಿ ಆಗಿದ್ದಾಳೆ. ಅಷ್ಟರಲ್ಲಿ ದೇವ್ ಬರ್ತಾರೆ. ನಯನ ರಿಕ್ವೆಸ್ಟ್ ಮಾಡ್ತಾಳೆ, ದಯವಿಟ್ಟು ಅವನ್ನ ಕಾಪಾಡು. ನಿನಗೇನು, ನಾವು ದುಷ್ಟಶಕ್ತಿಗಳಿದೆ ಅಂತ ನಂಬೇಕು ಅಷ್ಟೇ ತಾನೆ, ಅದಕ್ಕೇನೆ ಅಲ್ವಾ ನೀನು ಹೀಗೆಲ್ಲ ಮಾಡ್ತಾ ಇರೋದು. ನಾವು ಸೋಲೊಪ್ಕೋತೀವಿ, ಈಗ ಅವನ್ನ ಕಾಪಾಡು ಅಂತ. ಅಷ್ಟರಲ್ಲಿ ಕಲ್ಯಾಣ್ ನೀರಲ್ಲಿ ಮುಳುಗಿ ಸತ್ತೋಗ್ತಾನೆ. ಈಗ್ಲೇ ದೇವ್ ಒಂದು ಶಾಕಿಂಗ್ ವಿಷಯನ ಹೇಳ್ತಾರೆ. ಕಲ್ಯಾಣ್ ಆಲ್ರೆಡಿ ಸತ್ತೋಗಿದ್ದಾನೆ. ಅಷ್ಟೇ ಅಲ್ಲ, ನೀನು ಅಪರ್ಣ ವಿನಯ್ ನೀವೆಲ್ಲ ಸತ್ತು ಆಲ್ರೆಡಿ 3 ದಿನ ಆಗಿದೆ ಅಂತ. ಇದನ್ ಕೇಳಿ ನಯನಕ್ ಶಾಕ್ ಆಗುತ್ತೆ. 3 ದಿನದ ಹಿಂದೆ ನನ್ನ ಮೀಟ್ ಆಗಕ್ ನೀವೆಲ್ಲ ಕಾರಲ್ಲಿ ಬರ್ತಾ ಇರುವಾಗ ಬರೋ ದಾರಿನಲ್ಲಿ ಒಂದು ಬೈಕ್ ನ ತಪ್ಸೋಕ್ ಹೋಗಿ ಕಾರು ಬೆಟ್ಟದಿಂದ ಕೆಳಗಡೆ ಬಿದ್ದು ನೀವೆಲ್ಲ ಸತ್ತೋದ್ರಿ. ಆಗ ನಯನ, ಏನು ನನಗೆ ಹುಚ್ಚಿಡಿಸ್ತಾ ಇದೀಯಾ? ನಾವು ಆ ಆಕ್ಸಿಡೆಂಟ್ ಇಂದ ತಪ್ಸ್ಕೊಂಡ್ವಿ. ಆ ಬೈಕ್ ನ ತಪ್ಸೋಕೆ ಹೋಗಿದ್ದೇನೋ ನಿಜಾನೇ, ಆದ್ರೆ ಅವರಿಂದ ನಮ್ಗೇನು ಆಗಿಲ್ಲ ಅಂತ. ಆಗ ದೇವ್, ಇಲ್ಲ ಮಗಳೇ, ನಿಮ್ಗೆ ದೇವ್ರು ಬದುಕುಳಿಯೋ ಅವಕಾಶ ಕೊಟ್ಟಿಲ್ಲ. ಆ ಬೈಕ್ ನ ತಪ್ಸೋಕೆ ಹೋಗಿ ಬೆಟ್ಟದಿಂದ ಕೆಳಗಡೆ ಬಿದ್ದು ನೀವೆಲ್ಲ ಪ್ರಾಣ ಬಿಟ್ರಿ. ಇಲ್ಲಿರೋದು ನಿನ್ ಸೂಕ್ಷ್ಮ ಶರೀರ ಮಾತ್ರ. ಈ ಜನ್ಮದ ಪ್ರಯಾಣ ಮುಗೀತು. ಇವತ್ತಿಗೆ ನೀವೆಲ್ಲ ಸತ್ತು 3 ದಿನ ಆಯ್ತು. ಅದಕ್ಕೆ ಒಬ್ಬೊಬ್ರೆ ಹೋಗ್ತಿದ್ದೀರಾ. ಆ ಮೃತ್ಯು ಬಂದು ಆ 3 ಜನರನ್ನೇ ಎಳ್ಕೊಂಡೋಯ್ತು. ಈಗ ಉಳಿದಿರೋದು ನೀನು ಮಾತ್ರ. ನೀವು ಬೈಕ್ ನ ತಪ್ಸೋಕೆ ಪ್ರಯತ್ನ ಪಟ್ರಿ, ಆದ್ರೆ ನಿಮ್ ಜೊತೆಲಿ ಆ ಪುಣ್ಯವತಿ ಕೂಡ ಸತ್ತೋದ್ಲು. ರವಿ ದೇಹ ಸೇರಿದ ಅವಳ ಆತ್ಮಕ್ಕೆ ನೀವೆಲ್ಲ ಕಾಣಿಸಿದ್ರಿಂದನೇ ನಿಮ್ನ ಬಲಿ ತಗೋಬೇಕು ಅಂತ ಪ್ರಯತ್ನ ಪಡ್ತಿತ್ತು. ಆಗ್ಲೇ ನಾನು ರವಿನ ತಡೆದು ಕೂಡ ಹಾಕಿ ವಿಚಾರಿಸಿದಾಗ ನನಗೆಲ್ಲ ವಿಷಯ ಗೊತ್ತಾಯ್ತು. ಈಗ ಇವಳ ಸೂಕ್ಷ್ಮ ಶರೀರಕ್ಕೆ ಏನಾಯ್ತು ಅನ್ನೋ ವಿಜುವಲ್ ಕಾಣೋ ತರ ಮಾಡ್ತಾರೆ. ಆ ದಿನ ಕಾರು ಬೆಟ್ಟದಿಂದ ಬಿದ್ದ ರಭಸಕ್ಕೆ ಇವರೆಲ್ಲ ಪ್ರಾಣ ಕಳ್ಕೊಂಡಿರ್ತಾರೆ. ಆಗ ಕಾರು ಬ್ಲಾಸ್ಟ್ ಆಗಿ ಅಪರ್ಣ ದೇಹ ಸುಟ್ಟೋಗಿರುತ್ತೆ. ಅದಕ್ಕೇನೆ ಒಂದು ಸೀನ್ ನಲ್ಲಿ ಅಪರ್ಣ ಹೇಳಿರ್ತಾಳೆ, ಏನೋ ಚರ್ಮ ಸುಟ್ಟಂಗೆ ಸ್ಮೆಲ್ ಬರ್ತಿದೆ ಅಂತ. ಸಡನ್ ಆಗಿ ಡೆತ್ ಆಗಿದ್ರಿಂದ ಇವ್ರುಗಳ ಸೂಕ್ಷ್ಮ ಶರೀರ ಅದನ್ನ ಒಪ್ಕೊಳ್ಳೋದಕ್ ರೆಡಿ ಇಲ್ಲ. ಅದಕ್ಕೆ ಇವರೆಲ್ಲ ಸತ್ತಿದ್ರು ನಾವೆಲ್ಲ ಬದುಕಿದ್ದೀವಿ ಅಂತ ಅನ್ಕೊಂಡಿರ್ತಾರೆ. ಎಷ್ಟೋ ಸಲ ಪ್ರಕೃತಿ ನೀವೆಲ್ಲ ಸತ್ತೋಗಿದ್ದೀರಾ ಅನ್ನೋದನ್ನ ತಿಳಿಸೋದಕ್ಕೆ ಪ್ರಯತ್ನ ಪಟ್ಟಿರುತ್ತೆ. ಫಾರ್ ಎಕ್ಸಾಂಪಲ್, ಅಪರ್ಣಗೆ ಅವಳ ದೇಹನೇ ಸುಟ್ಟಂಗೆ ಕಂಡಿದ್ದು, ನಯನ ಕನ್ನಡಿ ಮುಂದೆ ನಿಂತಾಗ ಅವಳು ಕಾಣ್ದೇ ಇದ್ದಿದ್ದು, ಆಮೇಲೆ ಅವಳ ಮುಖನೇ ದೇವ್ರ ತರ ಕಂಡಿದ್ದು, ಆಮೇಲೆ ಅಪರ್ಣಗೆ ಆಕಾಶದಲ್ಲಿ ಗುಹೆ ತರ ಕಂಡಿದ್ದು. ಇದೆಲ್ಲ ಏನನ್ನ ಇಂಡಿಕೇಟ್ ಮಾಡ್ತಿದೆ ಅಂದ್ರೆ ನೀವೆಲ್ಲ ಸತ್ತೋಗಿದ್ದೀರಾ, ಸಾವನ್ನ ಒಪ್ಕೊಂಡು ಭೂಮಿ ಬಿಟ್ಟು ಬನ್ನಿ ಅಂತ. ಈಗ ದೇವ್ ಹೇಳ್ತಾರೆ, ನೀವೆಲ್ಲ ಸತ್ತೋಗಿದ್ದೀರಾ ಅಂತ ಗೊತ್ತಿದ್ರುನು 3 ದಿನ ಆ ಮನೇಲಿ ಯಾಕೆ ಇರಕ್ಕೆ ಹೇಳ್ದೆ ಗೊತ್ತಾ? ಆ 3 ದಿನಗಳಲ್ಲಿ ನಿಮ್ಗೆ ಆದ ಘಟನೆ ಬಗ್ಗೆ ಅರ್ಥ ಮಾಡಿಸಿ ನಿಮ್ಗಳ ಆತ್ಮಗಳಿಗೆ ಶಾಂತಿ ಕೊಡ್ಸೋ ಪ್ರಯತ್ನ ಮಾಡ್ದೆ. ಆ ಮನೇಲಿ ಯಾವುದೇ ಆತ್ಮ ಇಲ್ಲ, ಆದ್ರೆ ನನ್ ಮೇಲೆ ನಿಮ್ಗಿದ್ದ ಕೋಪದಿಂದ ನೀವು ನನ್ನ ಅರ್ಥ ಮಾಡ್ಕೊಂಡಿಲ್ಲ. ಯಾವಾಗ ನಿಮ್ಮ ಅವಧಿ ಮುಗಿದ್ರುನು ಹೋಗಿಲ್ವೋ ಆಗ ಮೃತ್ಯು ಬಂದು ನಿನ್ ಫ್ರೆಂಡ್ಸ್ನೆಲ್ಲ ಎಳ್ಕೊಂಡೋಯ್ತು. ಈಗ ಉಳಿದಿರೋದು ನೀನ್ ಮಾತ್ರ ಅಂತ. ಈಗ ನಯನ ಕೊನೆಯದಾಗಿ ತಂಗಿ ಅಮ್ಮನ್ನ ನೋಡ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾಳೆ. ಅದಕ್ಕೆ ದೇವ್ ನಯನ ತಂಗಿ ಹಾಗೇನೆ ತಾಯಿ ಇವಳಿಗೆ ಪಿಂಡ ಪ್ರದಾನ ಮಾಡ್ತಿದ್ದ ಜಾಗಕ್ಕೆ ಕರ್ಕೊಂಡು ಬರ್ತಾರೆ. ಈಗ ನಯನ ಕೂಡ ತಾನು ಸತ್ತೋಗಿದ್ದೀನಿ ಅಂತ ಗೊತ್ತಿದ್ರುನು ಭೂಮಿ ಬಿಟ್ಟು ಹೋಗಕ್ಕೆ ರೆಡಿ ಇಲ್ಲ. ಈಗ ಪಾರ್ಟ್ 2ಗೆ ಲೀಡ್ ಕೊಟ್ಟು ಚಿತ್ರನ ಎಂಡ್ ಮಾಡ್ತಾರೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ಸ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.